ಕ್ಷಮಿಸು ಅಗ್ರಜ. ನಿನ್ನ ಸರಸದ ಸಮಯದಲ್ಲಿ ಪ್ರವೇಶಿಸಿ ನಿನಗೆ ತೊಂದರೆ ಕೊಡುತ್ತಿದ್ದೆ. ಆದರೆ ತುರ್ತಾದ ವಿಚಾರವಾದ್ದರಿಂದ ನಿನ್ನೊಡನೆ ಮಾತನಾಡದೆ ಬೇರೆ ಮಾರ್ಗ ಇರಲಿಲ್ಲ. ಪರವಾಗಿಲ್ಲ, ನನಗೇನು ಬೇಸರವಿಲ್ಲ. ಸೋದರನಿಗಾಗಿ ಕೆಲವು ಕ್ಷಣಗಳ ಸರಸವನ್ನು ಈ ರಾವಣ ಬಿಟ್ಟುಕೊಡಬಲ್ಲ. ಕುಳಿತುಕೋ. ಏನದು ತುರ್ತು ವಿಚಾರ? ನೀನೇಕೆ ಇಷ್ಟು ಆತಂಕದಿಂದಿರುವೆ? ಅಗ್ರಜ, ನೀನು ಸಮರ ಮಾಡಿ ಬರುತ್ತೇನೆ ಎಂದು ಲಂಕೆಯಿಂದ ಹೊರ ಹೋಗಿದ್ದಾಗ ನಮ್ಮ ಸೋದರಿ ಶೂರ್ಪನಖಿ ಬಂದಿದ್ದಳು. ಏಕೆ? ಅವಳ ಲೋಕಸಂಚಾರ ಮುಗಿಯಿತೆ? ಲೋಕಸಂಚಾರ ಮುಗಿಯುವ ಮುನ್ನವೇ ಅವಳು ಪ್ರಿಯಕರನ್ನು ಹುಡುಕಿಕೊಂಡಿದ್ದಾಳೆ. ಅದಕ್ಕೇಕೆ ಇಷ್ಟು ಆತಂಕ? ಅವಳಿಗೆ ಇಷ್ಟವಾಗಿರುವ ಪುರುಷನನ್ನು ಅವಳು ಆರಿಸಿಕೊಂಡಿದ್ದಾಳೆ. ಅದರಲ್ಲಿ ಆತಂಕ ಪಡುವುದೇನಿದೆ? ಅವರ ವಿವಾಹದಲ್ಲಿ ಏನಾದರೂ ಅಡ್ಡಿ ಇದ್ದರೆ ನನಗೆ ತಿಳಿಸು, ಕ್ಷಣ ಮಾತ್ರದಲ್ಲಿ ನಿವಾರಿಸುತ್ತೇನೆ. ಅಡ್ಡಿ ಇರುವುದು ವಿವಾಹಕ್ಕೆ ಅಷ್ಟೇ ಅಲ್ಲ, ಅವಳು ಆಯ್ಕೆ ಮಾಡಿಕೊಂಡಿರುವ ಪುರುಷನನ್ನು ವಿವಾಹವಾದರೆ ಮುಂದೆ ಅನೇಕ ಅಡ್ಡಿ ಆತಂಕಗಳು ಬರಬಹುದು ಎಂದು ನನ್ನ ಆತಂಕ. ಏನು ಕಾರಣವಿದೆ ಆ ಪುರುಷನಲ್ಲಿ? ಯಕ್ಷರಿಗೂ ದೇವತೆಗಳಿಗೂ ನಿನಗೂ ಇರುವ ಸಂಬಂಧ ಏನೆಂಬುದು ನಾನು ಹೇಳಬೇಕೆ? ಹಾಗಾಗಿ ಪರಸ್ಪರ ನಿನಗೂ ಅವರಿಗೂ ಸಮರ ನಡೆಯುತ್ತಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರವಲ್ಲವೇ? ಅದಕ್ಕೂ ಈ ಶೂರ್ಪನಖಿಯ ವಿವಾಹಕ್ಕೂ ಏನು ಸಂಬಂಧ? ಶೂರ್ಪನಖಿ ವರಿಸಲು ಇಷ್ಟಪಟ್ಟಿರುವುದು ಒಬ್ಬ ಯಕ್ಷನನ್ನು, ಸಹೋದರಿ ವರಿಸುವುದು ಒಬ್ಬ ಯಕ್ಷನನ್ನು. ಸಹೋದರನಾದವನು ಆ ಕುಲದವರೊಡನೆ ಹೋರಾಡುವುದು ಎಷ್ಟರ ಮಟ್ಟಿಗೆ ಸರಿ. ಆದ್ದರಿಂದ ಶೂರ್ಪನಖಿಯು ಯಕ್ಷನನ್ನು ವಿವಾಹವಾಗುವುದು ತಡೆಯಬೇಕು. ಅವಳು ನನ್ನ ಮಾತನ್ನು ಕೇಳುತ್ತಿಲ್ಲ. ನಿನ್ನ ಮಾತನ್ನು ಕೇಳಬಹುದು ಎಂಬ ನನ್ನ ನಂಬಿಕೆ. ನಾನಿನ್ನು ಬರುತ್ತೇನೆ. ಆ ಸುಂದರಿಯರನ್ನು ಬರಹೇಳು. ಆಗಲಿ ಪ್ರಭು. ನೀನು ಮುರಿದ ಶಿವನ ಮಹಾತನಸ್ಸು ಈಗ ನನ್ನ ಕೈಯಲ್ಲಿರುವ ಈ ತನಸ್ಸು ಎರಡು ದೇವಲೋಕದಲ್ಲಿ ಪ್ರಾಪ್ತವಾದವುಗಳು, ಮೂರು ಲೋಕದಲ್ಲಿಯೂ ಜನರಿಂದ ಪೂಜಿಸಲ್ಪಡತಕ್ಕವುಗಳು. ತ್ರಿಪುರಾಸುರನನ್ನು ಸಂಹಾರ ಮಾಡಿದ ಶಿವನ ಆ ಮಹಾಧನಸ್ಸನ್ನೇ ನೀನು ಭಂಗ ಮಾಡಿರುವೆ. ಇನ್ನು ದುರ್ದರ್ಶವಾದ ಈ ಎರಡನೆಯ ಧನಸ್ಸು ದೇವತೆಗಳಿಂದ ಶ್ರೀ ವಿಷ್ಣುವಿಗೆ ಕೊಡಲ್ಪಟ್ಟಿತು. ರಾಘವ, ಈ ಮಹಾವೈಷ್ಣವ ಧನಸ್ಸು ಶಿವಧನಸ್ಸಿಗೆ ಸಮನಾದ ಬಲವುಳ್ಳದಾಗಿದೆ. ಪಿತೃ ಪಿತಾಮಹರಿಂದ ಪ್ರಾಪ್ತವಾಗಿರುವ ಉತ್ತಮೋತ್ತಮವಾದ ಈ ಮಹಾವೈಷ್ಣವ ಧನಸ್ಸನ್ನು ನೀನು ಕ್ಷಾತ್ರ ಧರ್ಮವನ್ನು ಗೌರವಿಸಿ ಪರಿಗ್ರಹಿಸು. ಕಾಕುಸ್ಥ, ನೀನು ನಿಶ್ಚಯವಾಗಿಯೂ ಶಕ್ತನೇ ಆಗಿರುವುದಾದರೆ ಶತ್ರುಗಳ ಪಟ್ಟಣವನ್ನು ಜಯಿಸಲು ಸಮರ್ಥವಾದ ಬಾಣವನ್ನು ಹೂಡು. ಹಾಗೇನಾದರೂ ಶರಸಂಧಾನ ಮಾಡಿದ್ದೇ ಆದರೆ ಆ ನಂತರ ನಾನು ನಿನ್ನೊಡನೆ ದ್ವಂದ್ವ ಯುದ್ಧವನ್ನು ಮಾಡುತ್ತೇನೆ. ಬೆಳದಿಂಗಳನ್ನು ತಡೆವ ಮೋಡದಂತೆ, ಕೋಗಿಲೆಯ ಇಂಚರದ ನಡುವೆ ಸುಳಿಯುವ ಕಾಕಸ್ವರದಂತೆ ಯಾವುದೋ ವ್ಯಾಕುಲ ಬೇಡವೆಂದರೂ ನನ್ನ ಮನಸ್ಸನ್ನೇಕೆ ಕಾಡುತ್ತಿದೆ. ಶುಭ ಸಾಗರವನ್ನು ಯಾವ ಅಶುಭದ ಹೊಳೆ ಸಮೀಪಿಸುತ್ತಿದೆ. ದೇವರ ಕೃಪೆಯೇ ಆ ಅಶುಭದ ನದಿ ಶುಭ ಸಾಗರವನ್ನು ಸೇರದಂತೆ ತಡೆಯಬೇಕು.
ಸೀತೆ, ಮಂಗಳವಾಗಲಿ. ಸೀತೆ, ನಿನ್ನ ಪ್ರಾರ್ಥನೆ ಖಂಡಿತ ಫಲಿಸುತ್ತದೆ. ಪ್ರಾರ್ಥನೆಗಿಂತ ಮಿಗಿಲಾದ ಶಕ್ತಿ ಇಲ್ಲ. ನನ್ನ ಆತಂಕವನ್ನೆಲ್ಲ ಆ ಪ್ರಾರ್ಥನೆಯ ಶಕ್ತಿಯೇ ಪರಿಹರಿಸಬೇಕು. ಕಾಕುಸ್ತ, ನೀನು ನಿಶ್ಚಯವಾಗಿಯೂ ಶಕ್ತನಾಗಿರುವುದಾದರೆ ಶತ್ರುಗಳ ಪಟ್ಟಣವನ್ನು ಜಯಿಸಲು ಸಮರ್ಥವಾದ ಬಾಣವನ್ನು ಹೂಡು. ಹಾಗೇನಾದರೂ ಶರಸಂಧಾನ ಮಾಡಿದ್ದೇ ಆದರೆ ಆ ನಂತರ ನಾನು ನಿನ್ನೊಡನೆ ದ್ವಂದ್ವ ಯುದ್ಧವನ್ನು ಮಾಡುತ್ತೇನೆ. ಭಾರ್ಗವ, ತಂದೆಯ ವಧೆಯಿಂದ ಉಂಟಾದ ನಿನ್ನ ಕೋಪ ಶಮನಕ್ಕಾಗಿ 21 ಬಾರಿ ಕ್ಷಾತ್ರಕುಲವನ್ನು ನಾಶ ಮಾಡಿದ ನಿನ್ನ ಕಥೆಯನ್ನು ನಾನು ಕೇಳಿರುವೆ. ಕೋಪ ಶಮನಕ್ಕೆ ಶೂರರು ಮಾಡಬೇಕಾದ ಕಾರ್ಯವನ್ನು ನೀನು ಮಾಡಿರುವೆ. ಆದರೆ ಅಶಕ್ತರನ್ನು, ಬಲಹೀನರನ್ನು ಮಾತನಾಡಿಸುವಂತೆ ಕ್ಷಾತ್ರ ಧರ್ಮದಲ್ಲಿ ನಿಯುಕ್ತನಾಗಿರುವ ನನ್ನನ್ನು ಕ್ಷಾತ್ರ ಧರ್ಮಂ ಪುರಸ್ಕೃತ್ಯ ಮುಂತಾಗಿ ಮಾತನಾಡಿ ನನಗೆ ಅಪಮಾನವನ್ನು ಮಾಡಿದೆ. ಈ ನಿಂದನೆ ನಾನು ಸಹಿಸಲಾರೆ. ನನ್ನ ಕ್ಷಾತ್ರ ತೇಜಸ್ಸನ್ನು, ನನ್ನ ಪರಾಕ್ರಮವನ್ನು ಈಗಲೇ ಕಾಣುವೆ. ಫಲೆ ಫಲೆ, ಕ್ಷತ್ರಿಯನಾಗಿ ನಿನ್ನ ಪರಾಕ್ರಮಕ್ಕೆ ತಕ್ಕ ಮಾತನ್ನೇ ಆಡಿರುವೆ. ಆದರೀಗ ನಿನ್ನ ಶೌರ್ಯವನ್ನು ಮಾತಿನಲ್ಲಿ ತೋರಬೇಡ, ಕಾರ್ಯದಲ್ಲಿ ತೋರು. ತೆಗೆದುಕೋ. ಭಾರ್ಗವ, ನೀನು ಹೇಳಿದಂತೆಯೇ ಈ ವೈಷ್ಣವ ಧನುಸ್ಸಿಗೆ ಬಾಣವನ್ನು ಹೂಡಿ ಇದನ್ನು ಪ್ರಯೋಗಿಸುವೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನನ್ನ ಪ್ರಶ್ನೆಗೆ ನೀನು ಉತ್ತರಿಸಲೇಬೇಕು. ನೀನು ಒಬ್ಬ ಬ್ರಾಹ್ಮಣನಾಗಿರುವೆ. ಅಷ್ಟೇ ಅಲ್ಲದೆ ನಮ್ಮ ಗುರುಗಳಾದ ವಿಶ್ವಾಮಿತ್ರರ ಭಗಿನಿಯಾದ ಸತ್ಯವತಿಯ ಪೌತ್ರನಾಗಿರುವೆ. ಇವೆರಡು ಕಾರಣಗಳಿಂದಾಗಿ ನೀನು ನನಗೆ ಪೂಜ್ಯನಾಗಿರುವೆ. ಆದುದರಿಂದ ಪ್ರಾಣವನ್ನೇ ತೆಗೆಯುವ ಸಾಮರ್ಥ್ಯವುಳ್ಳ ಈ ಬಾಣವನ್ನು ನಿನ್ನ ಮೇಲೆ ಪ್ರಯೋಗಿಸಲು ನನಗೆ ಇಷ್ಟವಿಲ್ಲ. ಆದರೆ ಒಮ್ಮೆ ಬಿಲ್ಲಿಗೆ ಬಾಣವನ್ನು ಹೂಡಿದರೆ ಇದನ್ನು ಕೆಳಗೆ ಇಳಿಸುವುದು ಅಸಾಧ್ಯ. ನಿನ್ನ ತಪೋಬಲದಿಂದ ಸಾಧಿಸಿರುವ ಎಲ್ಲಿಯಾದರೂ ಕ್ಷಣ ಮಾತ್ರದಲ್ಲಿ ಹೋಗುವ ನಿನ್ನ ಶಕ್ತಿಯನ್ನು ನಾನು ನಾಶ ಮಾಡುತ್ತೇನೆ, ಅಥವಾ ಅಪ್ರತಿಮವಾದ ಲೋಕವನ್ನು ಪಡೆಯಲು ಸಾಧಕವಾದ ನಿನ್ನ ತಪಫಲವನ್ನು ನಾನು ವಿನಾಶಗೊಳಿಸುತ್ತೇನೆ. ಇವೆರಡರಲ್ಲಿ ಯಾವುದನ್ನು ಉಳಿಸಿಕೊಳ್ಳಬೇಕು ಎಂಬುದನ್ನು ನೀನು ನಿರ್ಧರಿಸಿ ನನಗೆ ಕೂಡಲೇ ತಿಳಿಸು. ಆದರೆ ದಿವ್ಯವಾದ ಶತ್ರುಗಳ ದರ್ಪ ಧ್ವಂಸಕವಾದ ವೈಷ್ಣವ ಧನುಸ್ಸಿನಿಂದ ತೆರಳುವ ಈ ಬಾಣವು ಗುರಿಯನ್ನು ಭೇದಿಸದೆ ಕೆಳಗೆ ವ್ಯರ್ಥವಾಗಿ ಬೀಳಲಾರದು. ರಾಮಚಂದ್ರ, ಮಹಾವೀರ, ನೀನು ಈ ವೈಷ್ಣವ ಧನಸ್ಸನ್ನು ಎದೆಯೇರಿಸಿ ನೀನೇ ವಿಷ್ಣು ಸ್ವರೂಪ ಎಂದು ತೋರಿಸಿದೆ. ನಾನು ಭೂಮಿಯನ್ನು ದಾನ ಮಾಡಿದ ಮೇಲೆ ಭೂಮಿಯಲ್ಲಿ ರಾತ್ರಿಯ ಕಾಲದಲ್ಲಿ ವಾಸ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇನೆ. ಅದಕ್ಕಾಗಿ ಭೂಮಿಯಿಂದಾಚೆ ಇರುವ ಮಹೇಂದ್ರ ಪರ್ವತಕ್ಕೆ ಹೋಗಬೇಕು. ಅದಕ್ಕೆ ಬೇಕಾದ ಮನೋವೇಗದಲ್ಲಿ ಧಾವಿಸುವ ಶಕ್ತಿಯನ್ನು ನೀನು ನಾಶ ಮಾಡಬೇಡ.
ನನ್ನ ತಪೋಬಲದ ಮೇಲೆ ನಿನ್ನ ಬಾಣವನ್ನು ಪ್ರಯೋಗಿಸು. ಈ ವೈಷ್ಣವ ಧನಸ್ಸಿನಲ್ಲಿ ಬಾಣ ಪ್ರಯೋಗ ಮಾಡಿದ ನಿನ್ನನ್ನು ಜನ್ಮ ಮೃತ್ಯು ಜರಾರಹಿತನೆಂದು ಸುರೇಶ್ವರಾದ ಶ್ರೀ ವಿಷ್ಣು ಎಂದು ತಿಳಿಯುತ್ತೇನೆ. ಕೂಡಲೇ ನನ್ನ ಪುಣ್ಯ ರಾಶಿಯ ಮೇಲೆ ನಿನ್ನ ಬಾಣವನ್ನು ಪ್ರಯೋಗಿಸು. ಕ್ಷಣಾರ್ಧದಲ್ಲಿ ನಾನು ಭೂಮಿಯಿಂದ ಆಚೆ ಇರುವ ಮಹೇಂದ್ರ ಪರ್ವತಕ್ಕೆ ಹೋಗುತ್ತೇನೆ. ಸಹೋದರರಿಗೆ ನಮೋ ನಮಃ. ಬಾ ಸೋದರಿ ಶೂರ್ಪನಖಿ, ಕುಳಿತುಕೋ. ನೀನು ಲೋಕ ಸಂಚಾರಕ್ಕೆ ಹೋದ ನಂತರ ಮಧ್ಯೆ ಒಮ್ಮೆ ಬಂದು ಹೋದೆಯಂತೆ? ಹೌದು ಅಗ್ರಜ. ನಾನು ವಿವಾಹವಾಗಲು ನನಗೆ ಇಷ್ಟವಾದಂತಹ ವರನನ್ನು ನಾನೇ ಹುಡುಕಿಕೊಂಡಿದ್ದೇನೆ ಎಂದು ತಿಳಿಸಲು ಬಂದಿದ್ದೆ. ಅವನೊಬ್ಬ ಯಕ್ಷ. ಅವನನ್ನು ವಿವಾಹವಾಗುವುದು ಸೂಕ್ತವಲ್ಲ ಎಂದು ನಾನು ಹೇಳಿದೆ. ಹೌದು ಅಗ್ರಜ, ಸೂಕ್ತವಲ್ಲವೆಂದು ವಿಭೀಷಣ ಹೇಳಿದ್ದ. ನೀನು ಇರಲಿಲ್ಲ. ಕುಂಭಕರ್ಣನನ್ನು ನಿದ್ದೆಯಿಂದ ಎಚ್ಚರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಮಗ್ಯಾರಿಗೂ ಕಾಯದೆ ನನಗೆ ಇಷ್ಟವಾದ ವರನನ್ನು ನಾನೇ ಗಂಧರ್ವ ರೀತಿಯಲ್ಲಿ ವಿವಾಹವಾಗಿ ಬಿಟ್ಟೆ. ಭಲೆ ಸೋದರಿ ಭಲೆ. ಈ ರಾವಣನ ಸೋದರಿಯಾಗಿ ನೀನು ಸರಿಯಾದ ನಿರ್ಧಾರವನ್ನೇ ಮಾಡಿರುವೆ. ನೀನು ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಂಡು ನಿನಗಿಷ್ಟವಾದ ವರನನ್ನು ವರಿಸಿದ್ದಕ್ಕಾಗಿ ನಾನು ನಿನ್ನನ್ನು ಅಭಿನಂದಿಸುತ್ತೇನೆ. ನಿನಗೆ ಬಹು ಅಮೂಲ್ಯವಾದ ಉಡುಗೊರೆಗಳನ್ನು ಕೊಡುತ್ತೇನೆ. ಅಗ್ರಜ, ಶೂರ್ಪನಖಿ ಯಕ್ಷನನ್ನು ನಮಗೆ ಯಾರಿಗೂ ತಿಳಿಸದೆ ವಿವಾಹವಾಗಿ ಬಂದಿದ್ದಾಳೆ. ಯಕ್ಷನನ್ನು ವಿವಾಹವಾಗಿರುವುದರಿಂದ ಆಗಬಹುದಾದ ಅಪಾಯಗಳಿಗೆ ನನ್ನ ಎಚ್ಚರಿಕೆಯನ್ನು ನೀನು ಲಕ್ಷಿಸುತ್ತಲೇ ಇಲ್ಲ. ವಿಭೀಷಣ, ನಿನಗೆ ನಮ್ಮ ಮೇಲೆ ಆತ್ಮವಿಶ್ವಾಸವೇ ಇಲ್ಲ. ನೀನು ನಮ್ಮನ್ನು ದುರ್ಬಲರಂತೆ ಭಾವಿಸುತ್ತೀಯ. ಶೂರ್ಪನಖಿಗೆ ನಾವು ಮಾಡಬೇಕಾದ ವಿವಾಹವನ್ನು ಅವಳೇ ಮಾಡಿಕೊಂಡು ಬಂದಳಲ್ಲ ಎಂದು ಸಂತಸ ಪಡು. ಇನ್ನು ಆ ಯಕ್ಷ ಕುಲದವರ ಬಗ್ಗೆ ನಡೆಯುವ ಸಮರದ ವಿಚಾರವೇ ಬೇರೆ. ನನ್ನ ಸೋದರಿಯ ಪ್ರೇಮ ವಿವಾಹದ ವಿಚಾರವೇ ಬೇರೆ. ಸರಿಯಾಗಿ ಹೇಳಿದೆ ಅಗ್ರಜ. ನನ್ನ ಪತಿಯಾದ ಯಕ್ಷನಿಗೆ ನನ್ನ ಮೇಲೆ ಪ್ರೇಮವಿದೆ. ನೀನು ನನ್ನ ಸಹೋದರನೆಂದು ನಿನ್ನ ಮೇಲೂ ಅಪಾರವಾದ ಗೌರವವಿದೆ. ಸಾಕು ಸೋದರಿ, ಇಷ್ಟು ಸಾಕು. ನೀನು ಅವನನ್ನೇಕೆ ಕರೆತರಲಿಲ್ಲ? ಅವನಿಗೂ ಅಪಾರವಾದ ಉಡುಗೊರೆಗಳನ್ನು ಕೊಡುತ್ತಿದ್ದೆ. ನಮ್ಮ ವಿವಾಹವನ್ನು ನೀನು ಒಪ್ಪುತ್ತೀಯೋ ಇಲ್ಲವೋ, ನನ್ನ ಪತಿಗೆ ಅವಮಾನವಾದರೆ ಎಂದು ಶಂಕಿಸಿ ನಾನೊಬ್ಬಳೇ ಬಂದೆ. ಶಂಕಿಸಬೇಡ ಶೂರ್ಪನಖಿ. ನಿನಗೆ ಪ್ರಿಯನಾದವನು ನನಗೂ ಪ್ರಿಯನೇ. ನೀನು ಯಾವಾಗ ಕರೆದುಕೊಂಡು ಬಂದರೂ ಏ ರಾವಣನ ಸ್ವಾಗತ ನಿನ್ನ ಪತಿಗೆ ಇದ್ದೇ ಇರುತ್ತದೆ. ಆಗಲಿ ಅಗ್ರಜ, ಮತ್ತೊಮ್ಮೆ ಬಂದಾಗ ಖಂಡಿತ ಅವರನ್ನು ಕರೆದುಕೊಂಡು ಬರುವೆ. ಯಾರೂ ಒಪ್ಪಲಿ ಬಿಡಲಿ, ಸದ್ಯ ನೀನು ನಮ್ಮ ವಿವಾಹವನ್ನು ಒಪ್ಪಿದೆಯಲ್ಲ, ನನಗೆ ಅದೇ ಆನಂದ, ಪರಮಾನಂದ. ಈ ವೈಷ್ಣವ ಧನಸ್ಸಿನಲ್ಲಿ ಬಾಣ ಪ್ರಯೋಗ ಮಾಡಿದ ನಿನ್ನನ್ನು ಜನ್ಮ ಮೃತ್ಯು ಜರಾರಹಿತನೆಂದು ಸುರೇಶ್ವರಾದ ಶ್ರೀ ವಿಷ್ಣು ಎಂದು ತಿಳಿಯುತ್ತೇನೆ. ಕೂಡಲೇ ನನ್ನ ಪುಣ್ಯ ರಾಶಿಯ ಮೇಲೆ ನಿನ್ನ ಬಾಣವನ್ನು ಪ್ರಯೋಗಿಸು. ಕ್ಷಣಾರ್ಧದಲ್ಲಿ ನಾನು ಭೂಮಿಯಿಂದ ಆಚೆ ಇರುವ ಮಹೇಂದ್ರ ಪರ್ವತಕ್ಕೆ ಹೋಗುತ್ತೇನೆ. ದಾಶರಥಿ ಪುತ್ರ, ನೀನು ಅಜೇಯ. ನಿನಗೆ ಮಂಗಳವಾಗಲಿ.
ದಶರಥ ಪುತ್ರ ರಾಮನಿಗೆ, 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 ದಶರಥ ಪುತ್ರ ರಾಮನಿಗೆ. ರಾಮಚಂದ್ರ, ಪರಶುರಾಮನಿಂದ ಆಗುತ್ತಿದ್ದ ಆತಂಕವನ್ನು ನೀನು ಶಾಶ್ವತವಾಗಿ ಪರಿಹಾರ ಮಾಡಿದೆ. ಈಗ ನಿನ್ನ ತಂದೆಯವರನ್ನು ಎಚ್ಚರಗೊಳಿಸಿ. ತಂದೆಯವರೇ, ತಂದೆಯವರೇ, ರಾಮಚಂದ್ರ, ಪರಶುರಾಮನಲ್ಲಿ ನೀನವರೊಡನೆ ದ್ವಂದ್ವ ಯುದ್ಧವನ್ನು ಮಾಡಲಿಲ್ಲವೇ? ಇಲ್ಲ ತಂದೆ. ಆತನು ಕೊಟ್ಟ ವೈಷ್ಣವ ಧನಸ್ಸಿನಿಂದಲೇ ಆತನ ತಪಶಕ್ತಿ ಎಲ್ಲವೂ ಕಳೆದು ಬಿಟ್ಟೆ. ನನಗೆ ಮಂಗಳವಾಗಲಿ ಎಂದು ಹೇಳಿ ಅವರು ಮಹೇಂದ್ರ ಪರ್ವತಕ್ಕೆ ತೆರಳಿದರು. ಈಗ ನಾವು ನಿಶ್ಚಿಂತೆಯಾಗಿ ಅಯೋಧ್ಯೆಗೆ ತೆರಳಬಹುದು. ರಾಮಚಂದ್ರ, ನೀನು ಮಹಾಮಹಿಮ. ನಿನ್ನನ್ನು ಪುತ್ರನನ್ನಾಗಿ ಪಡೆದ ನಾನೇ ಧನ್ಯ, ನಾನೇ ಧನ್ಯ. ದೇವಿ, ನಮ್ಮ ಪುತ್ರಿಯರ ವಿವಾಹ ಸಂಭ್ರಮದಲ್ಲಿ ತೇಲಾಡುತ್ತಿದ್ದ ನಮಗೆ ಇಂದು ಈ ನಿಶ್ಶಬ್ದವನ್ನು ಸಹಿಸಲಾಗುತ್ತಿಲ್ಲ ಪ್ರಭು, ಸಹಿಸಲಾಗುತ್ತಿಲ್ಲ. ಆದಿತ್ಯ ಸವಿತಾ ಸೂರ್ಯ ಖಗಃ ಪೂಷಾ ಗಭಸ್ತಿಮಾನ್. ನಿನಗೆ ಒಂದು ಶುಭ ಸಮಾಚಾರವನ್ನು ಹೇಳಲು ನಾನಿಲ್ಲಿಗೆ ಕರೆಸಿದೆ. ಈ ಲಂಕೆಯಲ್ಲಿ ಶುಭ ಸಮಾಚಾರವನ್ನು ಕೇಳಿ ಬಹಳ ದಿನಗಳೇ ಆಗಿ ಹೋದವು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.